ಹಾಲಿ ಬಿಜೆಪಿ ಸಂಸದರಿಗೆ ಈ ಬಾರಿಯೂ ಟಿಕೆಟ್ ಸಿಗುತ್ತಾ ಸಿಗೋದಿಲ್ವಾ ಅನ್ನೋದಕ್ಕೆ ಪೂರಕ ಎನ್ನುವಂತೆ ಒಂದಿಷ್ಟು ಕುತೂಹಲ ಮೂಡಿಸಿರುವಂತಹ ಒಂದು ಸುದ್ದಿ ಇದೀಗ ತಾನೇ ನಿಮ್ಮ ಟಿವಿ5ಗೆ ಲಭ್ಯ ಆಗ್ತಾ ಇದೆ. ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲು ಬಿಎಸ್ವೈಗೆ ಭಯ ಶುರುವಾಗಿದೆಯಂತೆ. ಕಳೆದ ಬಾರಿ ಮೋದಿ ಅಲೆ ಮೇಲೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಲಾಗಿತ್ತು. ಆದರೆ ಈ ಬಾರಿ ಕೆಲವೆಡೆ ಆಡಳಿತ ವಿರೋಧಿ ಅಲೆಯ ಭೀತಿ ಕಾಡ್ತಾ ಇದೆ. ಹೀಗಾಗಿ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲು ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ನಿಮ್ಮ ಟಿವಿ5ಗೆ ಅಪ್ಡೇಟ್ ಆಗ್ತಾ ಇದೆ. ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ಕೊಪ್ಪಳ ಕ್ಷೇತ್ರದ ಕರಡಿ ಸಂಗಣ್ಣ, ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಮತ್ತು ಪ್ರತಾಪ್ ಸಿಂಹ ಭಗವಂತ ಖೂಬಾಗೆ ಟಿಕೆಟ್ ನೀಡದಂತೆ ಒತ್ತಡ ಕೇಳಿ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇವರ ಬದಲು ಹೊಸ ಮುಖಗಳಿಗೆ ಮಣೆ ಹಾಕುವಂತೆ ಪ್ರೆಷರ್ ಕ್ರಿಯೇಟ್ ಆಗಿದೆ ಅನ್ನೋ ಒಂದು ನ್ಯೂಸ್ ನಮಗೆ ಈಗ ಸಿಗ್ತಾ ಇದೆ. ಬಿಎಸ್ವೈ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಕೆಲ ಬಿಜೆಪಿ ಮುಖಂಡರು. ಎಸ್ ವೀಕ್ಷಕರೇ, ಇದೀಗ ಬಂದಂತಹ ಬ್ರೇಕಿಂಗ್ ನ್ಯೂಸ್ ನ ಗಮನಿಸ್ತಾ ಇದ್ರಿ. ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಲೋಕವನ್ನ ಗೆಲ್ಲಲಿಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ತಂತ್ರಗಾರಿಕೆಯನ್ನ ಮಾಡಬೇಕಾಗಿದೆ ಅನ್ನೋದರ ಬಗ್ಗೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಕೂಡ ಸಿದ್ಧತೆಯನ್ನ ನಡೆಸಿದೆ. ಹಾಲಿ ಬಿಜೆಪಿ ಸಂಸದರಿಗೆ ಈ ಬಾರಿಯೂ ಕೂಡ ಎಲ್ಲರಿಗೂ ಕೂಡ ಟಿಕೆಟ್ ಸಿಗುತ್ತಾ ಅಥವಾ ಕೆಲವರಿಗೆ ಕೊಡ್ಲಾಗುತ್ತಾ ಅನ್ನೋದ್ರ ಬಗ್ಗೆ ಈಗ ಮಾತಿನ ಚಕಮಕಿ ನಡೆದಿದೆ. ಒಂದಿಷ್ಟು ಗುಸುಗುಸು ಶುರುವಾಗಿದೆ. ಅದರಲ್ಲಿ ಈ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ತಾವು ಕೂಡ ಟಿವಿ5 ಪರದ ಮೇಲೆ ನೋಡ್ತಾ ಇದ್ರಿ ಆ ಹೆಸರುಗಳನ್ನ. ಕಳೆದ ಬಾರಿ ಮೋದಿ ಅಲೆ ಮೇಲೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಾಗಿತ್ತು. ಆದ್ರೆ ಅದೇ ಹವಾ, ಅದೇ ಒಂದು ಪ್ಲೆಜರ್ ಈಗ ಇದೆಯಾ, ಉತ್ಸಾಹ ಇದೆಯಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವ ನಿಟ್ಟಿನಲ್ಲಿ ಸದ್ಯಕ್ಕೆ ಬಂದಿರುವಂತಹ ಒಂದು ಸನ್ನಿವೇಶಗಳನ್ನ ಗಮನಿಸಬಹುದಾಗಿದೆ. ಅದರಲ್ಲಿ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್, ಕೊಪ್ಪಳ ಕ್ಷೇತ್ರದ ಕರಡಿ ಸಂಗಣ್ಣ, ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ಇನ್ನು ಕೊಡಗು ಮೈಸೂರು ಪ್ರಾಂತ್ಯದ ಪ್ರತಾಪ್ ಸಿಂಹ ಮತ್ತು ಮಲ್ಲಿಕಾರ್ಜುನ ಖೂಬಾಗೆ ಟಿಕೆಟ್ ನೀಡಬಾರದು ಅನ್ನುವ ಒಂದು ಒತ್ತಡ ಕೇಳಿ ಬರ್ತಾ ಇದೆ. ಇವರ ಹೆಸರುಗಳು ಇಲ್ಲಿ ದಾಖಲಾಗ್ತಾ ಇದ್ದಾವೆ. ಈ ಹೆಸರುಗಳಿಗೆ ಅಥವಾ ಈ ಮುಖಗಳಿಗೆ ಈ ಬಾರಿ ಮಣೆ ಹಾಕೋದು ಬೇಡ, ಬದಲಾಗಿ ಹೊಸ ಮುಖಗಳಿಗೆ ಮಣೆ ಹಾಕೋಣ, ಒಂದು ಪ್ರೋತ್ಸಾಹವನ್ನ ಕೊಡೋಣ ಅನ್ನುವ ಒಂದು ಇಂಟೆನ್ಷನ್ ಭಾರತೀಯ ಜನತಾ ಪಕ್ಷದಲ್ಲಿ, ಕಮಲಪಾಳ್ಯದಲ್ಲಿ ಇಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಯಾವ ಆಧಾರದ ಮೇಲೆ ಈ ಒಂದು ನಿರ್ಧಾರಕ್ಕೆ ಮುಂದಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಅನಲೈಸ್ ಮಾಡಬಹುದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಹೊಸ ಮುಖಗಳಿಗೆ ಇಲ್ಲಿ ಮನ್ನಣೆ ಕೊಡಬೇಕು ಅನ್ನೋದರ ಹಿಂದಿರುವ ಉದ್ದೇಶವನ್ನ ನೋಡಿದಾಗ ಈ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸುವ ಹುನ್ನಾರ ಯಾಕೆ ನಡೆದಿದೆ? ಅವರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಹಾಕಿಲ್ವಾ, ಪಕ್ಷ ಸಂಘಟನೆಗಳ ಬಗ್ಗೆ ಗಮನ ಹಾಕಿಲ್ವಾ, ಅಥವಾ ನೆಗೆಟಿವ್ ಚಾರ್ಮ್ ಏನಾದರೂ ಹೊಂದಿದ್ದಾರಾ, ನಕಾರಾತ್ಮಕ ಪ್ರಭಾವವನ್ನೇನಾದರೂ ಹೊಂದಿದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದ್ದಾವೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಮತ್ತು ಅನಾಲಿಸಿಸ್ ಮತ್ತು ಡೀಟೇಲ್ಸ್ ಪಡೆಯೋಣ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್ ಅವರಿಂದ. ಎಸ್ ಪವನ್, ಬಿಜೆಪಿಯ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಸಿಗೋದಿಲ್ವಾ, ಅಥವಾ ಆ ಬೆರಳೆಣಿಕೆಯ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪೋದಾದ್ರೆ ಈಗಾಗಲೇ ಹೆಸರಿಸಿರುವ ಈ ಹಾಲಿ ಸಂಸದರ ಹೆಸರುಗಳನ್ನ ಕೈ ಬಿಡೋಕೆ ಯಾಕೆ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ರಾಘವ್ ಸೂರ್ಯ, ಸದ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ಗಮನಿಸಿದಾಗ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ರ ಬಗ್ಗೆ ಕೆಲವೊಂದಿಷ್ಟು ಮೂಲಗಳು ನಮಗೆ ಮಾಹಿತಿ ನೀಡಿದೆ. ಕೆಲವೊಂದಿಷ್ಟು ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ನೀಡಲಿಕ್ಕೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಉದಾಹರಣೆ ರಾಘವ್ ಸೂರ್ಯ, ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಸಂಸದರಾಗಿರುವಂತ ಪ್ರಭಾಕರ್ ಕೋರೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಹೀಗಾಗಿ ಅಲ್ಲಿನೂ ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯಗಳಾಗಿದೆ. ಇನ್ನು ಕರಡಿ ಸಂಗಣ್ಣ, ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರಿಂದ ಚರ್ಚೆ ಆಗ್ತಿದೆ. ಯಾಕಂದ್ರೆ ಅಲ್ಲಿ ಅಷ್ಟಾಗಿ ವರ್ಚಸ್ಸು ಕಡಿಮೆ ಆಗಿದೆ ಕರಡಿ ಸಂಗಣ್ಣ ಅವ್ರದ್ದು. ಹಿಂದೇನೋ ಮೋದಿ ಅಲೆಯಲ್ಲಿ ಗೆಲ್ಲಲಾಗಿತ್ತು, ಆದ್ರೆ ಈ ಬಾರಿ ಕೆಲವೊಂದಿಷ್ಟು ಕಷ್ಟ ಆಗ್ತಾ ಇದೆ. ಆಡಳಿತದ ವಿರೋಧಿ ಅಲೆ ಶುರುವಾಗಿದೆ. ಹೀಗಾಗಿ ಆಡಳಿತದ ವಿರೋಧಿ ಅಲೆಯ ಭಯದಿಂದ ಯಡಿಯೂರಪ್ಪ ಈ ಬಾರಿ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಕೆಲ ದಿನಗಳ ಹಿಂದಷ್ಟೇ ನಡೆದಂತ ಒಂದು ಸಭೆಯಲ್ಲಿ ಅವರು ಕೆಲ ಟಿಕೆಟ್ ಆಕಾಂಕ್ಷಿಗಳಿಗೆ ಯಡಿಯೂರಪ್ಪ ಒಂದು ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ರು ರಾಘವ್ ಸೂರ್ಯ. ಅಂದ್ರೆ ಸದ್ಯ ಹಾಲಿ ಸಂಸದರು ಪ್ರತಿನಿಧಿಸುವ ಕ್ಷೇತ್ರಗಳಿಗೆ ನೀವು ಟಿಕೆಟ್ ಅನ್ನ ಬೇಡಿಕೆ ಇಡಬೇಡಿ, ಟಿಕೆಟ್ ಕೇಳಲೇಬೇಡಿ, ಬೇರೆ ಇನ್ಯಾವುದೋ ಕ್ಷೇತ್ರಗಳಿಗೆ ಕೇಳಿದ್ರೆ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಯಡಿಯೂರಪ್ಪ ಟಿಕೆಟ್ ಆಕಾಂಕ್ಷಿಗಳಿಗೆ ಹೇಳಿದ್ರು. ಆದ್ರೆ ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳ ಆಧಾರದಲ್ಲಿ ಸ್ವತಃ ಯಡಿಯೂರಪ್ಪ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಅಂದ್ರೆ ಸೀಟ್ಗಳಲ್ಲಿ ಕಡಿಮೆ ಆದ್ರೆ, ಕಳೆದ ಬಾರಿ ಗೆದ್ದಷ್ಟು ಏನಾದ್ರು ಈ ಬಾರಿ ಗೆಲ್ಲಲಿಲ್ಲ ಅಂದ್ರೆ ಯಡಿಯೂರಪ್ಪ ಅವರ ವರ್ಚಸ್ ಕೂಡ ಕಡಿಮೆ ಆಗುತ್ತೆ. ಹೈಕಮಾಂಡ್ ಮುಂದೆ ಯಡಿಯೂರಪ್ಪ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ವಿರುದ್ಧ ನಾವು ಇಷ್ಟು ಸ್ಥಾನಗಳನ್ನ ಗೆದ್ದಿದ್ದೀವಿ ಅನ್ನುವಂತ ಒಂದು ತಾಕತ್ತನ್ನು ತೋರಿಸಬೇಕು ಅಂತ ಹೇಳಿ ಯಡಿಯೂರಪ್ಪ ನಿರ್ಧಾರ ಮಾಡಿದ್ದಾರೆ. ಸೊ ಆ ಯಡಿಯೂರಪ್ಪನವರ ಒಂದು
ಗುರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ ರಾಘವ್ ಸೂರ್ಯ. ಹೀಗಾಗಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಓಕೆ, ಐ ಗಾಟ್ ಇಟ್. ನೀವು ಹೇಳ್ತಾ ಇರುವಂತಹ ಮಾತಿನ ಸಾರಾಂಶವನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಅಂದ್ರೆ ಇಲ್ಲಿ ಎರಡು ಪ್ರಮುಖವಾದ ವಿಚಾರಗಳನ್ನ ನಾವು ಗಮನಿಸಬೇಕು. ಒಂದು, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಆಯ್ಕೆ ಆಗಿರುವಂತಹ ಸಂಸದರ ಪ್ರಭಾವ ಕೂಡ ಕಡಿಮೆ ಆಗಿದೆ, ಅಥವಾ ಇವರಿಗೆ ಬೇರೆಯವರ ಪ್ರಭಾವ ಇಲ್ಲದೆ ಗೆಲ್ಲಿಸಿಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಒಂದು ರವಾನೆ ಆಗುತ್ತೆ. ಇನ್ನೊಂದು ಪ್ರಮುಖವಾಗಿ ಮೋದಿ ಹವಾ ಈ ಬಾರಿ ಕಮ್ಮಿ ಆಗಿದೆ ಅನ್ನೋದರ ಇಂಡಿಕೇಶನ್ ಇವರಿಗೆಲ್ಲ ಕೊಡೋದು ಬೇಡ, ಇವರು ಸ್ವಂತ ಬಲದ ಮೇಲೆ ಗೆದ್ದು ಬರೋದು ಕಷ್ಟ ಅನ್ನೋ ಅರ್ಥನ. ಈಗ ರಾಘವ್ ಸೂರ್ಯ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತಾವು ಗಮನಿಸಬಹುದು. ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಕಳೆದ ಬಾರಿ ಗೆದ್ದು ಬಂದ್ರು. ಅದು ಅವರು ಅಂಕಣಕಾರರಾಗಿ ಜನಪ್ರಿಯತೆಯನ್ನು ಗಳಿಸಿದ್ರು ಅನ್ನುವಂತ ವೈಯಕ್ತಿಕವಾದಂತ ಒಂದು ಜನಪ್ರಿಯತೆ ಇತ್ತು. ಇನ್ನೊಂದು ಮೋದಿ ಅಲೆ. ಸೊ ಈ ಎರಡರ ಆಧಾರದ ಮೇಲೆ ಪ್ರತಾಪ್ ಸಿಂಹ ಅವರು ಕೂಡ ಬಹಳ ಸುಲಭವಾಗಿ ಗೆದ್ರು. ಆದ್ರೆ ಈ ಬಾರಿ ಮೈಸೂರಲ್ಲಿ ಕಾಂಗ್ರೆಸ್ ಮತ್ತೆ JDS ತಾವು ವಿಧಾನಸಭಾ ಚುನಾವಣೆಯಲ್ಲಿ ಗಮನಿಸಬಹುದು. ಮೈಸೂರಲ್ಲಿ ಕೂಡ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತೆ JDS ಸಮಾನ ಪೈಪೋಟಿ ಇದೆ. ಸೊ ಈ ಸಂದರ್ಭದಲ್ಲಿ ಬಿಜೆಪಿ ಅವರಲ್ಲಿ ಗೆಲ್ಲಕ್ಕಾಗುತ್ತಾ ಅನ್ನುವಂತ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆ ನೀವು ನೋಡಬಹುದು, ಈ ಕಡೆ ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಪ್ರಭಾಕರ್ ಕೋರೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮೊನ್ನೆ ತಾನೇ ಕೆಲ ದಿನಗಳ ಹಿಂದಷ್ಟೇ ಅವರಿಬ್ಬರ ಮಾತಿನ ಚಕಮಕಿ ನಡೆದಿತ್ತು. ಸೊ ಹೀಗಾಗಿ ಕೆಲವೊಂದಿಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳು, ಕೆಲವೊಂದಿಷ್ಟು ಸಂಸದರಿಗೆ ವೈಯಕ್ತಿಕ ವರ್ಚಸ್ಸಿನ ಕೊರತೆ ಇರೋದು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಇಂಥ ಚರ್ಚೆ ಆಗ್ತಾ ಇದೆ ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು.